ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಇವತ್ತು ಭಾನುವಾರ ಆಗಿ ವೀಡಿಯೋ ಮಾಡ್ತಾ ಇರೋದು. ಎಲ್ಲರೂ ಆರಾಮಾಗಿ ಇರೋ ದಿನ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಸ್ವಲ್ಪ ಬೇರೆ ರೀತಿಯೇ ದಿನ ಆಗಿತ್ತು. ಏನಪ್ಪ ವಿಷಯ ಅಂದರೆ ಎಲ್ಲರೂ ಕೊನೆ ತನಕ ವೀಡಿಯೋ ನೋಡಿ ಎಲ್ಲ ಗೊತ್ತಾಗುತ್ತೆ. ಏನು ವಿಶೇಷತೆ, ಏನು ಹೇಳ್ತೀನಿ, ಯಾವುದ್ರ ಬಗ್ಗೆ ಹೇಳ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ನನಗಿವತ್ತು ಬೆಳಗ್ಗೆನೇ ಎದ್ದಾಗ 8 ಗಂಟೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ತಲೆನೋವಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ. ಹಾಗಾಗಿ ಸ್ವಲ್ಪ ಗಡಿಬಿಡಿಲಿ ಅಡುಗೆ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾಯಿದ್ದೆ. ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂತಂದೇಳಿ ಪಲಾವ್ಗೆ ಇಟ್ಟಿದ್ದೆ. ಸ್ವಲ್ಪ ಇವತ್ತು ಕೂಡ ನನ್ನ ಮಗನಿಗೆ ಹುಷಾರಿಲ್ಲ. ರಾತ್ರಿಯೇ ಜ್ವರ ಬಂದಿದ್ವು. ಔಷಧಿ ಎಲ್ಲ ಹಾಕಿದ್ವಿ, ಬಟ್ ಕಡಿಮೆ ಆಗಲಿಲ್ಲ. ಅದಕ್ಕೆ ಅವನ ಜೊತೆ ಒಂದು ಸ್ವಲ್ಪ ನೋಡಿಕೊಂಡು ಆರೈಕೆ ಮಾಡೋದಾಗಿರ್ಬೋದು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ನಾವು ಯಾವುದೇ ಕೆಲಸ ಮಾಡಲಿ ನಮಗೊಂದು ಅವ್ರು ಆರಾಮಾಗಿದ್ದರೆ ನಾವು ಆರಾಮಾಗಿರ್ತೀವಿ ಅಂತಲೇ ಹೇಳ್ಬೋದು. ಮತ್ತು ಮನೆ ಕೆಲಸ ಆಗಿರ್ಬೋದು, ನಮ್ಮ ಜವಾಬ್ದಾರಿಗಳು ಎಲ್ಲವನ್ನೂ ನಿಭಾಯಿಸಬೇಕು. ಮತ್ತು ಆದರೆ ನಮ್ಮ ಮಕ್ಕಳ ಆರೋಗ್ಯ ಮೊದಲು ಇರುತ್ತೆ. ನನ್ನ ದಿನ ಹೇಗಿತ್ತು, ಮನೆಯಲ್ಲಿ ಕೆಲಸಗಳು ಹೇಗಾಯಿತು ಅನ್ನೋದು ತುಂಬಾ ಇದೆ ಅಂತಲೇ ಹೇಳ್ಬೋದು. ಹೊಲಿಯೋಕ್ಕೆ ಕೂತ್ಕೊಂಡ್ರೆ ಹೊಲಿಯೋದೂ ಆಗಲಿಲ್ಲ. ಆದರೂ ಸಾಯಂಕಾಲ ಸ್ವಲ್ಪ ಮಲಗಿ ಅವ್ರನ್ನೂ ಮಲಗಿಸಿ ನಾನು ಮಕ್ಕೊಂಡು ಎದ್ದು ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರತಿದಿನ ಒಂಥರ ಇರುತ್ತೆ. ಒಬ್ಬೊಬ್ಬರದ್ದು ಜೀವನ ಒಂದೊಂದು ಥರ ಇರುತ್ತೆ. ನಮ್ಮದು ಒಂಥರ ಜೀವನ ಅಂತಲೇ ಹೇಳ್ಬೋದು. ಇವತ್ತು ಹಾಗೆ ನಿಮ್ಗೆ ಪಲಾವ್ ಮಾಡ್ತಾನೆ ವೀಡಿಯೋ ಮಾಡ್ಕೊತಾ ಇದ್ದೆ. ಸ್ವಲ್ಪ ಹಾಗೆ ಹೀಗೆ ಆ ಕಡೆ ಈ ಕಡೆ ಕೆಲಸ ಅಂತಲೇ ಹೇಳ್ಬೋದು ನಮಗೆ. ಹಾಗೆ ಅವ್ರಿಗೆ ಪಲಾವ್ ರೆಡಿ ಆಯಿತು. ಒಂದು ಸ್ವಲ್ಪ ಬಾಕ್ಸ್ಗೆಲ್ಲ ಕಟ್ಟಿಬಿಡ್ತೀನಿ. ಅದನ್ನೇ ಕಟ್ತೀನಿ ಇವತ್ತು. ಬಾಕ್ಸ್ಗೆ ಸಾಂಬಾರಿತ್ತು, ಸಾಂಬಾರು ಬಿಸಿ ಮಾಡಿದೆ. ಸಾಂಬಾರು ಬಿಸಿ ಮಾಡಿ ಪಲಾವ್ನು ರೆಡಿ ಆಯಿತು. ಅಷ್ಟೊತ್ತಿಗೆ ಅವರಿಗೆ ಎಲ್ಲ ಬಾಕ್ಸಿಗೆ ಕಟ್ಟಿ ಮಧ್ಯಾಹ್ನಕ್ಕೆ ಅಲ್ಲೇ ಊಟ ಮಾಡ್ತಾರೆ ಅವರು. ಅಲ್ಲಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ನಮ್ಮಲ್ಲಿ ಸ್ವಲ್ಪ ನಿಮಗೆ ಗೊತ್ತಿರೋ ಹಾಗೆ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ, ಗಾಡಿ ಸೌಂಡ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮ ಹಿಂದುಗಡೆ. ಈ ರೀತಿ ನಮ್ಮ ಕೆಲಸಗಳು ದಿನ ಪೂರ್ತಿ ನಡೀತಾ ಇರುತ್ತೆ. ಹಾಗೆ ಅವ್ರಿಗೊಂದು ಪಲಾವು ಮತ್ತು ರೊಟ್ಟಿ ಉಳಿದಿದ್ವು. ಅವು 2 ರೊಟ್ಟಿ ತೊಗೊಂಡು ಹೋಗಲಿ ಅಂತಂದೆ ತೊಗೊಂಡು ಕಳಿಸ್ತಾ ಇದ್ದೀನಿ. 2 ರೊಟ್ಟಿ, ಸಾಂಬಾರು, 2 ಬಾಕ್ಸಲ್ಲಿ ಪಲಾವ್ ಇಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ನೋಡಿ, ನನ್ನ ಮಗನಿಗೆ ಹುಷಾರಿಲ್ಲ. ಅದಕ್ಕೋಸ್ಕರ ಅವ್ನು ಹೆಂಗೆ ಬೇಕು ಹಂಗೆ ಇದು ಮಾಡಿಬಿಟ್ಟಿದ್ರು. ಎಲ್ಲ ತೆಗೆದು ಒಂದು ಸ್ವಲ್ಪ ಆ ಕಡೆ ಕಸ ಅಂತೂ ಇಲ್ಲಿ ಹಾಸ್ಕೊಡ್ತೀನಿ, ಮಲ್ಕೊ ಅಂತ ಅಂದೆ. ನಾವು ಇವನ್ನೆಲ್ಲ ಪೋಸ್ಟ್ರ್ ಅವರೇ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಪೋಸ್ಟ್ರ್ ಅವರೇ ಅಂಟಿಸಿದ್ರು ಅಂತಂದೇಳಿ. ಇವನ್ನೆಲ್ಲ ಮೀಶೋದಲ್ಲೇ ತರಿಸಿದ್ದು ನಾನು. ಮೀಶೋದಲ್ಲಿ ತರಿಸಿದ್ದೆ. ಅವನಿಗಂತೂ ತುಂಬ ಜ್ವರ ಇದ್ವು. ಹಾಗೆ ನೀರು ಕೂಡ ಬಂದಿದ್ವು. ನಾನು ಅವನಿಗೆ ಹಾಸ್ಕೊಟ್ಟು ಎಲ್ಲ ಕಸಂದು ಕ್ಲೀನ್ ಮಾಡಿ ಅವ್ನು ಮಲಗಿಸಿ ಹೋಗಿ ನೀರು ಎಲ್ಲ ಖಾಲಿಯಾಗಿದ್ವು. ಎಲ್ಲ ತೊಳೆದು ನೀರು ಹಾಕಿದೆ. ಪಾತ್ರೆ ತೊಳೆದು ತುಂಬ ಕೆಲಸಗಳು ಅಂದರೆ ರಾತ್ರಿ ತೊಳೆದಿಟ್ಟರೆ ಏನೂ ಇದು ಇರಲ್ಲ. ರಾತ್ರಿ ತೊಳೆದು ಇಡಲಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವು ಬಂದು ಅಡ್ಡ ನಿಲ್ತಾಯಿದ್ದಾರೆ. ಇಬ್ಬರೂ ಬಂದು ಹೇಗೆ ಮಾಡ್ತಾರೆ ನೋಡಿ. ಕ್ಯಾಮ್ರಾ ನೋಡಿದರೆ ಸಾಕು ಏನಾದರೂ ಒಂದು. ನನ್ನ ಮಗಳಂತೂ ತುಂಬಾ ಆಟ ಆಡ್ತಾಯಿದ್ದಾಳೆ. ಸಗಿ ಅಂತ ಅಂದೆ, ಸಗಿಲಿಲ್ಲ. ಅವನಿಗೆ ಹಾಸ್ಕೊಡೋಣ ಅಂತಂದೇಳಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹಾಸ್ಕೊಟ್ಟೆ. ಅವನು ಮನೆ ಕಣ್ಣ ಅವನಿಗೆ ಆರೈಕೆ ಮಾಡೋದು. 2ನೇ ಮಗ. ಅವನಿಗೆ ತೋರಿಸಿ ಕಾಟನ್ ಬಟ್ಟೆ ತೋರಿಸಿ ತಲೆಗೆ ಹಾಕ್ತಾಯಿರ್ತಾನೆ. ತೋರಿಸಿ ತಲೆಗೆ ಹಾಕೋದು, ಅವ್ನು ನೋಡ್ಕೊಳ್ಳೋದು ಮಾಡ್ತಾಯಿರ್ತಾನೆ. ತುಂಬ ಖುಷಿಯಾಗಿದೆ ಕೆಲವೊಂದನ್ನು ನೋಡಿದರೆ, ಮಕ್ಕಳು ಮಾಡೋದನ್ನು ನೋಡಿದರೆ. ಅವನು ಕೂಡ ಮಲಗಿದ. ನಾನು ಕೂಡ ಇನ್ನೇನೆಲ್ಲ ಕೆಲಸ ಮುಗಿಸಿ ಹೊಲಿಯೋಣ ಅಂತಂದೇಳಿ ಕೂತೆ. ಅದು ಸಾಯಂಕಾಲ ತಲೆನೋವು ಒಂದು ಸ್ವಲ್ಪ ಕಡಿಮೆ ಆಗಿಂದೆ ಹೊಲಿಯೋಣ ಮುಗ್ಸೋಣ, ಇದು ಒಂದು ಬ್ಲೌಸ್ ಆದರೂ ಅಂತಂದೇಳಿ ಹೊಲಿಯೋಕ್ಕೆ ಕೂತೆ. ವೀಡಿಯೋ ಮಾಡೋದೇ ಇಟ್ಕೊಂಡಿರಲಿಲ್ಲ. ಅದಕ್ಕೆ ನೋಡೋಣ ಅಂತಂದೇಳಿ ಮತ್ತು ಆಮೇಲೆ ನೆನಪು ಮಾಡಿಕೊಂಡು ಇಟ್ಟೆ. ಒಂದು ಸ್ವಲ್ಪ ಸ್ಲೀವ್ ಹಚ್ಬೇಕಾದ್ರೆ ನೋಡ್ಕೊಂಡು ಹಚ್ಬೇಕು. ಇದು ಈ ಥರ ಬಟ್ಟೆಗಳನ್ನು ಯಾಕೆ ಕೊಡ್ತಾರಪ್ಪ ಅನಿಸ್ಬಿಡುತ್ತೆ ಕೆಲವೊಂದು ಸಲ.
ಯಾಕಂದರೆ ಅವು ಪಿಂಜಾರ ಕೀಳ್ತಾ ಇರ್ತವೆ, ಹಂಗೆ ದಡಿ ಎಲ್ಲ ಬಿಟ್ಕೊಳ್ತಾ ಇರುತ್ತೆ, ಯಾವ ಕಡೆ ಅಂತಲೂ ಗೊತ್ತಾಗಲ್ಲ. ನೋಡು ಮನೆ ಕೆಲಸ ಪ್ರತಿಯೊಂದೂ ಮನೆ ಜವಾಬ್ದಾರಿ ಆಗಿರ್ಬೋದು, ಮಕ್ಕಳು ನೋಡ್ಕೊಳೋದಾಗಿರ್ಬೋದು, ಮತ್ತು ಇದನ್ನು ಕಷ್ಟಪಟ್ಟು ಕಲಿಯೋವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಮಾಡಬೇಕು ಅಂತಂದರೆ ಎಲ್ಲವನ್ನು ಮಾಡಬೇಕಾಗತ್ತೆ. ಯಾರ್ದಾದ್ರೂ ಬಟ್ಟೆ ಆಗಲಿ ಅದನ್ನು ನೀಟಾಗಿ ಒಂದು ಚೆನ್ನಾಗಿ ಹೊಲಿತೀವಿ. ಬಟ್ ಕೆಲವರು ಏನಂತಾರೆ, ಅದು ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ತಡ್ಕೊಳ್ಳಲ್ಲ. ಕೆಲವೊಂದು ಸತಿ ಯಾಕೆ ಬೇಕಪ್ಪ ಈ ಬ್ಲೌಸ್ ಎಲ್ಲ ಹೊಲಿಯೋದು ಅನಿಸುತ್ತೆ. ಬಟ್ ಅದು ನಮಗಿಷ್ಟ, ಆ ಇಷ್ಟವಾದ ಕೆಲಸನ ಮಾಡೋದು ನಮ್ಮ ಕೈ ಕೆಲಸ ಮಾಡಿದಾಗ ಇನ್ನೊಬ್ಬರು ಖುಷಿ ಕಾರಣ ಆಗೋದು ತುಂಬಾ ಸಂತೋಷ ಆಗುತ್ತೆ. ಆದರೆ ಕೆಲವೊಂದು ಎಲ್ಲೋ ಮಿಸ್ಟೇಕ್ ಆಗ್ತಿರ್ತವೆ. ನಾವು ಅದನ್ನು ಯಾವತ್ತಿಗೂ ಬೇಜಾರು ಮಾಡಿಕೊಂಡು ಬೇಡವೇ ಬೇಡ ಅಂತ ಬಿಡುವಂಥದ್ದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ನನಗೆ ಸ್ವಲ್ಪ ಈಗ ಅವಾಗೆಲ್ಲ ಹೆದರ್ತಿದ್ದೆ, ಈಗೇನು ಹೆದರಲ್ಲ. ಹೊಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಐತಿ. ಮತ್ತು ಬೇರೆ ಬೇರೆ ಥರ ಡಿಸೈನ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ ಏನಾಗುತ್ತೆ ಅಂತಂದೇಳಿ. ಹೊಲಿತಾ ಎಲ್ಲನೂ ಕಲಿತಾ ಹೋಗ್ತೀವಿ. ನಾವು ಯಾವುದನ್ನು ಬಿಡಬಾರ್ದು. ಬಿಡ್ದೇ ಕೆಲಸ ಮಾಡಿದರೆ ನಮಗೆ ಎಲ್ಲ ಏನೋ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋಕ್ಕೆ ಕಾರಣ. ನಾನು ಇನ್ನೂ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ. ನೋಡಿ, ಹೊಲ್ದು ಮುಗಿಸಿ ವೀಡಿಯೋ ಇದು ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಫ್ಯಾಮಿಲಿ ವೀಡಿಯೋ ನಿಮಗೆ ಫ್ಯಾಮಿಲಿ ವ್ಲಾಗ್ ನಿಮಗೆ ಇಷ್ಟವಾದರೆ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಸಿಂಪಲ್ ಬ್ಲೌಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀನಿ. ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್.